ಒಂದನೇ ತರಗತಿ ಮಕ್ಕಳನ್ನ ಶಾಲೆಗೆ ಸೇರಿಸುವಂತಹ ವಿಚಾರಕ್ಕೆ ಈಗ ವಯೋಮಿತಿ ಸಡಿಲ ಮಾಡುವಂತಹ ವಿಚಾರಕ್ಕೆ ಈಗಾಗಲೇ ಏನು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪೋಷಕ ಸಂಘದ ಅಧ್ಯಕ್ಷರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ರಿ, ನಿಮ್ಮ ಬೇಡಿಕೆಗಳು ಏನೇನಿದೆ ಅನ್ನುವಂಥದ್ದು? ಈಗ ಜನರಲ್ ರಿಲ್ಯಾಕ್ಸೇಷನ್ಸ್ ಕೊಡಬೇಕು, ಕಳೆದ ವರ್ಷದಂತೆ 5.5 ತಿಂಗಳಿಗೆ ಅನ್ನೋದು ಎಲ್ಲರ ಬೇಡಿಕೆ ಆಗಿತ್ತು. ಈಗ ಶಿಕ್ಷಣ ಸಚಿವರು ವಿಧಾನಸಭೆಯಲ್ಲಿ 2 ತಿಂಗಳನ್ನು ರಿಯಾಯಿತಿ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ಕೇವಲ 2 ತಿಂಗಳ ರಿಯಾಯಿತಿಯಿಂದಾಗಿ 1,56,000 ಜನ ಮಕ್ಕಳಿಗೆ ಮಾತ್ರ 1ನೇ ತಾರೀಕು ಅಡ್ಮಿಷನ್ ಸಿಗ್ತಾ ಇದೆ. ಈಗ ಇನ್ನುಳಿದ 5 ತಿಂಗಳು ವ್ಯತ್ಯಾಸ ಇರೋರಿಗೆ 4,30,000 ಮಕ್ಕಳು ಬೀದಿಗೆ ಬೀಳೋ ಪರಿಸ್ಥಿತಿಗೆ ಬಂದಿದೆ. ಸೊ ಅದರಿಂದ ನೀವು ಈ ವರ್ಷ ಜನರಲ್ ರಿಲ್ಯಾಕ್ಸೇಷನ್ನ ಕೊಡಬೇಕು, ಮುಂದಿನ ವರ್ಷದಿಂದ ಕಠಿಣವಾದಂಥ ಕಾನೂನುಗಳನ್ನ ತರಬೇಕು ಏಜಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ. ಈಗ ಅವರು ಆರಂಭದಲ್ಲಿ ಈಗ ಆಲ್ರೆಡಿ 2 ತಿಂಗಳು ಕೊಟ್ಟಿದ್ದೀವಿ ಅಂತೇಳಿ ನಮಗೆ ಚರ್ಚೆ ಮಾಡಿದ್ರು. ಇದರಿಂದ ಆಗಿರೋ ಸಾಧಕ ಬಾಧಕಗಳು, ಇದರ ತಾರತಮ್ಯ ಏನು ಅನ್ನೋದನ್ನ ಅವ್ರಿಗೆ ವಿವರವಾಗಿ ಹೇಳಾಗಿದೆ. ಈಗ ಅದನ್ನು ನೋಡ್ತೀನಿ, ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 2 ದಿನದಲ್ಲಿ ಮತ್ತೆ ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ಸವಿಸ್ತಾರವಾಗಿ ಏನೇನಾಗಿದೆ ಅನ್ನೋದನ್ನ ಬ್ರೀಫ್ ಮಾಡ್ತೀವಿ. ಈಗ ಕೆಪಿಸಿಸಿ ಕಚೇರಿಗೆ ಬಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮನವಿ ಪತ್ರ ಕೊಟ್ಟಿದ್ರಿ, ಮತ್ತೆ ಯಾರಿಗಾದ್ರೂ ನೀವು ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಥವಾ ಏನು, ಯಾರಿಗೆ ಒತ್ತಾಯ ಮಾಡ್ತಿದ್ದೀರಿ ಅನ್ನೋದು? ಈಗ ಆಲ್ರೆಡಿ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ನಾವು ಬ್ರೀಫ್ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಪೇರೆಂಟ್ಸು ಮತ್ತು ಮಕ್ಕಳು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಾನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವ್ರ ಜೊತೆ ಮಾತಾಡಿ ನಿಮ್ಮ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ನಮಗೆ ಮಧು ಬಂಗಾರಪ್ಪ ಅವರು ಊರಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಇವತ್ತು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಅವರು ಬಂದ ತಕ್ಷಣ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ನಾವು ಮನವಿ ಪತ್ರ ಕೊಡ್ತೀವಿ. ಒಟ್ಟಾರೆಯಾಗಿ ಇದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ನೀತಿಯನ್ನು ಅನುಸರಿಸಬೇಡಿ. ನೀವು ಕೊಡೋದಾದರೆ ಎಲ್ಲ ಮಕ್ಕಳಿಗೂ ಜನರಲ್ ರಿಲ್ಯಾಕ್ಸೇಷನ್ನ ಕೊಡಿ. ಮುಂದಿನ ವರ್ಷದಿಂದ ಈ ಮಾಂಟೆಸರಿ ಕಿಂಡರ್ ಗಾರ್ಡನ್ಗಳನ್ನ ಕಡಿವಾಣ ಹಾಕಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಓಕೆ, ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಥವಾ ನಿಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾನೂನು ಹೋರಾಟ ಏನು ಅನ್ನೋದು? ಖಂಡಿತ ಈಗ ನಾವು ಆ ಮಟ್ಟಕ್ಕೆ ಈಗೇನು ಆಲೋಚನೆ ಮಾಡ್ತಾ ಇಲ್ಲ. ಈಗ ನಮಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ನಮಗೆ ಅವ್ರು ಮಾತಾಡಿರೋ ರೀತಿ ನೋಡಿದ್ರೆ ನಮಗೆ ಇಲ್ಲೇ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ತೀವಿ. 2 ತಿಂಗಳಿಗೆ ಕೊಟ್ಟಿರೋದ್ರಿಂದ ಎಷ್ಟು ಜನ ಮಕ್ಕಳಿಗೆ ನ್ಯಾಯ ಒದಗಿಸಿದೆ, ಕೊಡದೇ ಇರೋರು ಎಷ್ಟು ಜನ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದೆಲ್ಲವನ್ನು ಬ್ರೀಫ್ ಮಾಡ್ತೀವಿ. ನಾವು ಈಗಲೇ ಆ ನ್ಯಾಯಾಂಗ ಹೋರಾಟದ ಬಗ್ಗೆ ಯಾವುದೇ ಥರದ ಚಿಂತನೆ ನಾವು ನಡೆಸಿಲ್ಲ ಇನ್ನು. ಇದಿಷ್ಟು ಪೋಷಕರ ಸಂಘದ ಅಧ್ಯಕ್ಷರಾದಂತಹ ಯೋಗಾನಂದ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.